8 ಸೀಟ್ರ್ ವೆಹಿಕಲ್ಲು. ಈ ಗಾಡಿಗೆ ಪ್ರೈಸು 5 ಸೀಟ್ರ್ ಗಾಡಿ ರೇಟಲ್ಲಿ ಕೊಡ್ತೀನಿ ಸರ್. ದಸರಾ ಆಫರಾ? ದಸರಾ ಆಫರ್ ತೊಗೊಳ್ಳಿ, ಯಾವುದೋ ಆಫರು ನಮ್ಗೆ ಯಾವಾಗೂ ರೇಟ್ನಲ್ಲೇ ಇರುತ್ತೆ ನಮ್ಮ ಗಾಡಿಗಳೆಲ್ಲ. ಕ್ವಾಲಿಟಿನೂ ಹಂಗೆ ಇದೆ. ಇಲ್ಲಿ ಗಂಟ ಕೊಟ್ಟಿರೋ ಗಾಡಿ ಯಾವುದು ಕಂಪ್ಲೇಂಟ್ಗಳಿಲ್ಲ ನಮಗೆ. ಸೇಮ್ ಆಡಿ ಥರ ಕಾಣಿಸ್ತಿದೆ. ಒಳ್ಳೆ ದೊಡ್ಡ ಗಾಡಿ, ಲಕ್ಸುರಿ ಆಗಿದೆ ಗಾಡಿ. ಸರ್ ಇಂಜಿನ್ ಹೆಂಗಿದೆ ಗೊತ್ತಾ ಸರ್ ಇದು? 235. ಸೊ ಆಯುಧ ಪೂಜೆಗೆ ಹೊಸ ಕಾರ್ ತೊಗೊಂಡೋಗ್ಬಿಡಿ. ಡೀಸೆಲ್ ಅದು. ಡೀಸೆಲ್ VDI 9 ಸಿಂಗಲ್ ಓನರ್ ಗಾಡಿ. 1,05,000 ಫೈನಲ್ ಮಾಡ್ಕೊಡ್ತೇನೆ. 1,05,000 15 ಮಾಡಲು 10 ಕಡೆ ಯಾರು ಬಂದು ಕೇಳಂಗಿಲ್ಲ ಅಷ್ಟೇ. 1,10ಗೆ ಫೈನಲ್ ಟು ಫೈನಲ್. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ನಾನು ನಿಮ್ಮ ಕಾರ್ತಿಕ್. ಸೊ ಇವತ್ತು ನಾವು ಇದ್ದೀವಿ ಮತ್ತೆ ಶ್ರೀ ವಿನಾಯಕ ಕಾರ್ಸ್ ಸೀಗೇಹಳ್ಳಿಲಿ. ಸೊ ಇವತ್ತು ನೋಡ್ಬೋದು ನಮ್ಮ ಹತ್ರ 4 ಕಾರ್ಸ್ ರೆಡಿಯಾಗಿ ನಿಂತಿದೆ. ಸೊ ನಮ್ಮ ಜೊತೆ ಪ್ರಸಾದ್ ಸರ್ ಇದ್ದಾರೆ, ಗಾಡಿ ಶೋರೂಮ್ ಓನರು. ಸೊ ಅವರು ನೋಡೋಣ 4 ಕಾರ್ ಇದೆ, ಯಾವ್ಯಾವ ಕಾರ್ ಇದೆ ಅಂತ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ಬನ್ನಿ. ನಿಮ್ಮ ಶೋರೂಮಲ್ಲಿ 4 ಗಾಡಿ ಇದೆ. ನ್ಯಾನೋ ಟ್ವಿಸ್ಟ್ ಇದೆ, ಆಮೇಲೆ SX4 ಇದೆ, ಸ್ವಿಫ್ಟ್ ಡಿಸೈರ್ ಇದೆ, ಟಾಟಾ ಆರಿಯಾ. ಸೊ ಎಷ್ಟೊಂದು ಜನ ಕೇಳ್ತಿದ್ರು 8 ಸೀಟರ್ ಗಾಡಿ ಬೇಕು ಅಂತ ಕೇಳ್ತಿದ್ರು. ತುಂಬ ಕಮೆಂಟ್ಸಲ್ಲಿ ನೋಡಿದ್ವಿ. ಸೊ A1 ಕ್ಲಾಸ್ ಇದೆ, ಒಂದು 5 ಸೀಟರ್ ಗಾಡಿ ಬಡ್ಜೆಟಲ್ಲಿ ಇದೆ ಗಾಡಿ. ಸೊ 5 ಸೀಟರ್ ಗಾಡಿ ಬಜೆಟಲ್ಲಿ ಇದೆ. ಸೊ ನೋಡೋಣ, ಒಂದೊಂದೇ ಕಾರ್ ರಿವ್ಯೂ ಮಾಡ್ಕೊಂಡು ಹೋಗೋಣ. ಬನ್ನಿ ಸರ್. ಇವಾಗ ಫಸ್ಟ್ನೇ ಗಾಡಿ ಟಾಟಾ ನ್ಯಾನೋ. ಸರ್ ಇದು 2015 ಮಾಡಲ್ಲು, 3rd ಓನರ್ಶಿಪ್ ಆಗಿದೆ. 3rd ಓನರ್ಶಿಪ್ ಗಾಡಿ. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಇದು ಬಂದು ಗಾಡಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. 2 ಡೋರ್ ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೇರಿಂಗು, ಕಂಪ್ನಿ ಸೆಂಟ್ರಲ್ ಲಾಕು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. A1 ಕ್ಲಾಸ್ ಇದೆ ಸರ್ ಗಾಡಿ. ಸಿಟಿಗೆ ಸೂಪರ್ ಗಾಡಿ. ಹೌದು, ಸ್ಮಾಲ್ ಯೂಸ್ಗೆ ಸೂಪರ್ ಗಾಡಿ. ಸೊ ನೋಡ್ಬೋದು, ಟೈರ್ ಎಲ್ಲ ಒಂದು 60% ಟೈರ್ ಇದೆ. ತಗೊಂಡವ್ರಿಗೆ ಏನು ಇದರಲ್ಲೇನು ಖರ್ಚೇನಿಲ್ಲ. ಓಕೆ. ಗಾಡಿ ಎಲ್ಲ ಆಲ್ರೌಂಡ್ ತೋರಿಸಿ ನೀಟ್ ಆ್ಯಂಡ್ ಕ್ಲೀನ್ ಇದೆ ಗಾಡಿ. ಯಾವುದೇ ಥರ ಡ್ಯಾಮೇಜಸ್ ಏನೂ ಇಲ್ಲ. ಟಯರು ಅಷ್ಟೇ, ಆಲ್ಮೋಸ್ಟ್ ಒಂದು 60-70% ಟಯರ್ ಇದೆ. ಸರ್ ಏನು ಹೇಳ್ತಿದ್ದೀರಾ? ಸರ್ ಈ ಗಾಡಿಗೆ 1,15,000 ಅಂತ ಇಕ್ಕಿದ್ದೀನಿ. 1,05,000 ಫೈನಲ್ ಮಾಡ್ಕೊಡ್ತೇನೆ. 1,05,000 15 ಮಾಡಲು 10 ಕಡೆ ಚೆಕ್ ಮಾಡಲಿ, ಆಮೇಲೆ ಹೇಳಿ. ಮೇನ್ ಗಾಡಿ ಕಂಡೀಷನ್ ನೋಡಲಿ. ಹೌದು, ಏನು ಸ್ಕ್ರಾಚಸ್ ಡೆಂಟು ಏನೋ ಕಾಣಿಸ್ತಿಲ್ಲ. ಸ್ಮೂತಾಗಿ ಕ್ಲೀನಾಗಿದೆ. ಇಂಜಿನ್ ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಇದೆ, ಸ್ಮೂತ್ ಇದೆ. ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಕಾಣಿಸ್ತಿಲ್ಲ. ಸೊ 1,05,000 ಫೈನಲ್ಲು. 1,05,000ಕ್ಕೆ 15 ಮಾಡಲು ನ್ಯಾನೋ ಟ್ವಿಸ್ಟು. ಸರ್ ಇದೊಂದು SX4 ಇದೆ. ಸರ್ ಇದು SX4 2007 ಮಾಡಲು. ಓಕೆ. 5 ಓನರ್ ಆಗಿದೆ. 5th ಓನರು. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟೈರ್ ಕೂಡ ಆಲ್ಮೋಸ್ಟ್ 70% ಇದೆ. ಗಾಡಿ VX ಇದು ಪೆಟ್ರೋಲ್ ಗಾಡಿ. ಆಪ್ಷನಲ್ಲಿ ಹೋದರೆ ನಿಮಗೆ AC ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಇದೆ ಗಾಡಿನಲ್ಲಿ. ಸೀಟ್ ಎಲ್ಲ ಹೊಸದಾಗಿ ಹೊಡಿಸಿರೋದೆ. ಸೀಟ್ ಕವರ್ ಸಕ್ಕತ್ತಾಗಿದೆ. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಸೊ ಇದಕ್ಕೆ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸ್ಕೊಬೇಕು. ಮ್ಯೂಸಿಕ್ ಸಿಸ್ಟಮ್ ರಿಮೂವ್ ಮಾಡಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಬೇಕು. ಸೊ ಕಸ್ಟಮರ್ ಕಡೆಯಿಂದಾನೇ ರಿಮೂವ್ ಆಗಿರೋದು. ಸೊ ಗಾಡಿ ಕೂಡ ಒಳಗೆ ಇಂಟೀರಿಯರ್ ಕೂಡ ತುಂಬ ಎಲ್ಲ ಚೆನ್ನಾಗಿದೆ ಸರ್. ಮತ್ತೆ ಡೆಂಟು ಡ್ಯಾಮೇಜಸ್ ಏನೂ ಇಲ್ಲ. ಬಾನೆಟ್ ಮೇಲೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಶೇಡ್ ಆಗಿದೆ. ಒಂದು ಸ್ವಲ್ಪ ಪೇಂಟಿಂಗ್ ಟಚ್ ಅಪ್ ಮಾಡ್ಕೊಂಡ್ರೆ ಅವರು ಕ್ಲೀನ್ ಅಂಡ್ ನೀಟ್ ಗಾಡಿ. ಸೊ ಪೆಟ್ರೋಲ್ ಇರೋದು ಹೇಳಿ ಕೊಡಬೇಕು. ಪೆಟ್ರೋಲ್ ಗಾಡಿ 2000 ಎಷ್ಟನೇ ಮಾಡಲ್ ಸರ್? 7 ಮಾಡಲು. ಒಂದು ಸರ್ವಿಸ್ ಒಂದು ಮಾಡ್ಕೊಬೇಕು ಅವರು. ಸರ್ವಿಸ್ ಒಂದು ಮಾಡ್ಕೊಳ್ಳಿ. ಗಾಡಿ ಎಲ್ಲ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ಸರ್ವಿಸ್ ಒಂದು ಮಾಡಿಸ್ಕೊಳ್ಳಿ. ಸೊ ದಸರಾ ಆಫರ್ ಏನು ಕೊಡ್ತಿದ್ದೀರಾ ಸರ್? ಸರ್ 1,25,000 ಇಕ್ಕಿದ್ದೀನಿ. 1,10,000 ಕೊಟ್ಬಿಡೋಣ ಫೈನಲ್. ದಸರಾ ಆಫರ್ 110 ಕೊಟ್ಬಿಡೋಣ. ನಾನೇ 15,000 ನನ್ನ ಕಡೆಯಿಂದ ನಾನೇ ಡಿಸ್ಕೌಂಟ್ ಕೊಟ್ಟಿದ್ದೀನಿ. ತಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಳ್ಳಿ, ಯಾರು ಬಂದು ಕೇಳಂಗಿಲ್ಲ ಅಷ್ಟೇ. 1,10ಗೆ ಫೈನಲ್ ಟು ಫೈನಲ್. ಓಕೆ. ಸರ್ ಇಲ್ಲೊಂದು ಸ್ವಿಫ್ಟ್ ಇದೆ ಇನ್ನೊಂದು. ಸರ್ ಇದು ಶಿಫ್ಟ್ 2009. ಓಕೆ. ಸಿಂಗಲ್ ಓನರ್ ಗಾಡಿ. ಓಕೆ. FC ಫ್ರೆಶ್ ಇದೆ, 5 ವರ್ಷ ಮನೆ ನಾವೇ ಮಾಡಿರೋದು. ಫ್ರೆಶ್ ಇದೆ FC. ಇನ್ಶೂರೆನ್ಸ್ ಇನ್ನೇ ಇದು 3 ತಿಂಗಳು ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಸಿಂಗಲ್ ಓನರ್ ಗಾಡಿ. ಸೊ ಎಷ್ಟು ಓಡಿದೆ ಸರ್ ಗಾಡಿ ಅದು? ಸರ್ ಗಾಡಿ 94,000 ಓಡಿದೆ. ಡೀಸೆಲ್ ಅಲ್ವಾ? ಡೀಸೆಲ್ ಗಾಡಿ. ಪೆಟ್ರೋಲ್ ಗಾಡಿ ಥರ ಇದೆ ಸರ್ ಇಂಜಿನು. ಹೌದು. ಡೀಸೆಲ್ ಗಾಡಿ ಫೀಲೇ ಇಲ್ಲ, ಪೆಟ್ರೋಲ್ ಗಾಡಿ ಅನ್ಕೊಬೇಕು ಹಂಗಿದೆ. ಗಾಡಿ ಸ್ಟಾರ್ಟ್ ಆಗಿದೆ ಗೊತ್ತಾಗಿಲ್ಲ. ಪೆಟ್ರೋಲ್ ಗಾಡಿ ಥರ ಇದೆ.
ನೋಡಿ ಇಂಟೀರಿಯರ್ ಕೂಡ ತುಂಬಾ ಕ್ಲೀನ್ ಮತ್ತೆ ನೀಟಾಗಿದೆ. ನೀಟಾಗಿದೆ. ಗಾಡಿ ಎಲ್ಲ A1 ಕ್ಲಾಸ್ ಇದೆ, ಕಂಪ್ನಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಏನು ತೊಂದರೆ, AC ಎಲ್ಲ ರನ್ನಿಂಗ್ ಇದೆ. AC, ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್, AC 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗು ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಸ್ಕ್ರಾಚಸ್ ಕೂಡ ಯಾವುದೂ ಇಲ್ಲ. ಯಾವುದೂ ಇಲ್ಲ ಸರ್. ತುಂಬ ಕ್ಲೀನ್ ಮತ್ತು ನೀಟ್ ಕಂಡೀಷನಲ್ಲಿದೆ. ಸೊ ಅದ್ರ ಥರ ಇಲ್ಲಿ ಇದಕ್ಕೆ ಎಲ್ಲೂ ಸ್ಕ್ರಾಚಸ್ಸು ಡೆಂಟು ಏನೂ ಕಾಣಿಸ್ತಿಲ್ಲ. ಟೈರ್ ಕೂಡ ಆಲ್ಮೋಸ್ಟ್ 70% ಇದೆಯಲ್ಲ ಸರ್? ಟೈರ್ ಕೂಡ ಆಲ್ಮೋಸ್ಟ್ 70%. ಹಾಂ, ಟೈರ್ ಎಲ್ಲ ಅವ್ರನ್ನ ಹೇಳ್ತಾ ಅಲ್ವಾ, ಏನು ಮಾಡೋಂಗಿಲ್ಲ. ತಗೊಬೇಕು, ಓಡಿಸ್ಬೇಕು. ಮೈಲೇಜ್ ಅಂತೂ 22 ಪಕ್ಕ ಇದೆ. ಚಾಲೆಂಜ್ ಮಾಡಿ ಹೇಳ್ತೀನಿ. ಇನ್ನೊಂದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಡ್ರೈವಿಂಗ್ ಮೇಲೆ ಆಲ್ಮೋಸ್ಟ್ ಡಿಪೆಂಡ್. 22ಗಂತೂ ಮೋಸ ಇಲ್ಲ ಮೈಲೇಜು. A1 ಕ್ಲಚ್ ಇದೆ ಗಾಡಿ, ಒರಿಜಿನಲ್ ಪೀಸು. ಏನು ಡೆಂಟು ಸ್ಕ್ರಾಚಸ್ ಏನು ಸರ್? ಯಾವುದೂ ಇಲ್ಲ. ಇದು ಆಯ್ತು ಪೂಜೆ ಕೊಟ್ಬಿಡಿ ಸರ್. ಪಾಪ ಯಾರೋ ಬಂದು 2.35 ಮಾಡ್ಬಿಡೋಣ. 2.35. ಸೊ ಆಯ್ತು ಪೂಜೆಗೆ ಹೊಸ ಕಾರ್ ತೊಗೊಂಡೋಗ್ಬಿಡಿ. ಡೀಸೆಲ್ ಅದು. ಡೀಸೆಲ್ VDI 9 ಸಿಂಗಲ್ ಓನರ್ ಗಾಡಿ. ಹೋಗಿ 2.35 ದಸರಾ ಆಫರ್ ಸರ್. ಇನ್ನೊಂದು ಟಾಟಾ ಆರಿಯಾ 8 ಸೀಟರ್. ತುಂಬಾ ಜನ ಕೇಳ್ತಿದ್ರು ನಮ್ಮ ಕಮೆಂಟ್ಸ್ ಅಲ್ಲಿ 8 ಸೀಟರ್ ಅಂತ. ಟಾಟಾ ಆರಿಯಾ 2012 ಮಾಡಲ್. ಇದು 2012 ಮಾಡಲ್ಲು. 12 ಸಕ್ಕತ್ತಾಗಿದೆ ಸರ್. ಸೆಕೆಂಡ್ ಓನರ್ ಗಾಡಿ. ಆ ಕಡೆಯಿಂದ ಬನ್ನಿ, ಇಂಟರ್ ನೀಟ್ ಅಂಡ್ ಕ್ಲೀನ್ ಆಗಿ ಕಾಣಿಸುತ್ತೆ. ಟೈರ್ ಕೂಡ ಆಲ್ಮೋಸ್ಟ್ 70% ಇದೆ. ವೈಟ್ ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಡಿ ಮಾತ್ರ. ಇಲ್ಲ, ಈ ಗಾಡಿಯಲ್ಲಿ ಟೈರಿಂಗ್ ಹೋದ್ರೆ ನಿಮ್ಗೆ ಒಂದು 50% ಟೈರ್ ಬರುತ್ತೆ. ನೋಡ್ಬಿಟ್ರೆ ಇದು ಸೇಮ್ ಆಡಿ ತರ ಕಾಣಿಸ್ತಿದೆ. ಒಳ್ಳೆ ದೊಡ್ಡ ಗಾಡಿ, ಲಕ್ಸುರಿ ಆಗಿದೆ ಗಾಡಿ ಸರ್. ಇಂಜಿನ್ ಹೆಂಗಿದೆ ಗೊತ್ತಾ ಸರ್? ಇದು ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ. ವೈಟ್ ಸೀಟ್ ಕವರ್ಸು. ಸೊ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಆಮೇಲೆ ಸ್ಟೋರೇಜ್ ನೋಡಿ ಎಷ್ಟಿದೆ. ಹೌದು, 1 3 4 5 ಫುಲ್ ಇದೆ. ಹಿಂದೆ 8 ಇದೆಯಲ್ಲ ಸರ್. ಆಮೇಲೆ ಬ್ಯಾಕ್ AC ಇದೆ, ಥರ್ಡ್ ಗ್ರೌಂಡ್ ಅಲ್ಲಿ AC ಇದೆ. 8 ಜನಕ್ಕೂ ಒಂದೊಂದು AC ನಾ ನೋಡಿ ಎಷ್ಟು ಸ್ಮೂತ್ ಇದೆ ಅಂದರೆ ಇಂಜಿನು. ನಿಮಗೆ 8 ಸೀಟರ್ ಗಾಡಿಯಲ್ಲಿ ಇಷ್ಟು ಸ್ಮೂತ್ ಇರೋದೇ ರೇರು. ಹೌದು, ಸೌಂಡು ಬರ್ತಲ್ಲ ಇಂಜಿನ್ದು. ಎಲ್ಲ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, AC ಇದೆ. ಈ ಗಾಡಿನಲ್ಲಿ ಆಪ್ಷನಲ್ಲು 4 ಡೋರ್ ಪವರ್ ವಿಂಡೋ ಬರುತ್ತೆ. ಓಕೆ. ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೆಂಟ್ರಲ್ ಲಾಕ್ ಇದೆ ಕಂಪ್ನಿದು. ಓಕೆ. ಗಾಡಿ ಮಾತ್ರ ಗುಡ್ ಆ್ಯಂಡ್ ಕ್ಲೀನ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ. AC ಎಲ್ಲ ಕ್ಲೀನ್ ಆ್ಯಂಡ್ ನೀಟಲ್ಲಿ ಇದೆ ಸರ್. ಥರ್ಡ್ ಗ್ರೌಂಡ್ AC ಬರುತ್ತೆ. ರೂಪಲ್ಲೇ ಇದೆ ಅಡ್ಜಸ್ಟ್ಮೆಂಟ್. ಓಕೆ, ತುಂಬಾ ಚೆನ್ನಾಗಿದೆ. ಹೌದು, ಥರ್ಡ್ ಒಂದು ಫ್ಯಾಮಿಲಿಗೆ ಮಾಡಿಸಿದ ಗಾಡಿ. ಈಗ ನೀವು ಈ ಕ್ವಾಲಿಸಿ ಸ್ಕಾರ್ಪಿಯೋ ತೊಗೊಳೋ ಬದಲು ಡಬಲ್ ಸೈಲೆನ್ಸರ್ ಬರುತ್ತೆ ಗಾಡಿ. 2.2 ಡೈಕರ್ ಇಂಜಿನ್ ಗಾಡಿ. A1 ಕ್ಲಾಸ್ ಇದೆ ಗಾಡಿ. ಬಾನೆಟ್ ಓಪನ್ ಮಾಡಿ ಇಂಜಿನ್ ರೂಮೇ ತೋರಿಸಿ ಸರ್. ಸೈಡ್ ಲುಕ್ ನೋಡಿದ್ರೆ ಸೇಮ್ ಆಡಿ ಕಾರ್ ಥರನೇ ಇದೆ. ಅದು ಟಾಟಾ ಎಲ್ಲ ಕೆಳಂಗೆ ಬೇಕಾ? ಒಳ್ಳೆ ಇಂಜಿನ್, ಒಳ್ಳೆ ಬಾಡಿ ಇರುತ್ತೆ. ಟಾಟಾ ಇಂಜಿನ್ ಎಲ್ಲ ಸಕ್ಕತ್ತಾಗಿರುತ್ತೆ. 2.2 ಡೈಕರ್ ಇಂಜಿನ್ ಕೂಡ ಕ್ಲೀನ್ ನೀಟ್ ಕಂಡೀಷನ್ ಇದೆ. ಹಿಂಗಿದೆ ನೋಡಿ. ಆಲ್ಮೋಸ್ಟ್ ಸೌಂಡ್ ಬರುತ್ತಲ್ಲ ಇಂಜಿನ್ ಸೌಂಡೇ ಇಲ್ಲ. ಫುಲ್ ಸ್ಮೂತ್ ಅಂಡ್ ಕ್ಲೀನ್ ಇದೆ. ಇಷ್ಟೇ ಸೌಂಡು ಡೀಸೆಲ್ ಗಾಡಿಯಲ್ಲಿ, ಇನ್ನೂ ಕಮ್ಮಿ ಯಾವುದ್ರಲ್ಲೂ ಬರಲ್ಲ. ಸಕ್ಕತ್ತಾಗಿದೆ. ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ. ಒಂದು ಗಾಡಿನ ತೋರಿಸಿ ಆಡಿ ತರ ಕಾಣಿಸ್ತಿದೆ. ಸ್ಕ್ರಾಚ್ ಇಲ್ಲ, ಏನಿಲ್ಲ. ಸೊ ಸರ್, ಏನು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ 2012 ಸೆಕೆಂಡ್ ಓನರ್ ಗಾಡಿ. FC 27 ಎಂಡಿಂಗ್ ಗಂಟ ಇದೆ ಗಾಡಿಗೆ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಓಕೆ, ಆಯ್ತಾ? 8 ಸೀಟರ್ ವೆಹಿಕಲ್ಲು. ಈ ಗಾಡಿಗೆ ಪ್ರೈಸು 5 ಸೀಟರ್ ಗಾಡಿ ರೇಟಲ್ಲಿ ಕೊಡ್ತೀನಿ ಸರ್. ದಸರಾ ಆಫರಾ? ದಸರಾ ಆಫರ್ ತಗೊಳ್ಳಿ, ಯಾವುದೋ ಆಫರು ನಮ್ಗೆ ಯಾವಾಗ ರೇಟ್ನಲ್ಲೇ ಇರುತ್ತೆ ನಮ್ಮ ಗಾಡಿಗಳೆಲ್ಲ. ಕ್ವಾಲಿಟಿನೂ ಹಂಗೆ ಇದೆ. ಇಲ್ಲಿ ಗಂಟ ಕೊಟ್ಟಿರೋ ಗಾಡಿ ಯಾವುದು ಕಂಪ್ಲೇಂಟ್ಗಳಿಲ್ಲ ನಮಗೆ. ನೋಡಿ, ಇದು ನಿಮಗೆ ಫೈನಲ್ಲು 2,55,000 ಅಂತ ಇಕ್ಕಿದ್ದೀನಿ. ಡೈರೆಕ್ಟ್ ಬಂದು ಬೈಯಿಂಗ್ ಚರ್ಚೆ ಇಲ್ಲದೆ ತೊಗೊಂಡು ಹೋಗ್ತೀನಿ ಅಂದರೆ 240 ಕ್ಲೋಸ್ ಮಾಡಿ ಕೊಡ್ತೀನಿ ಗಾಡಿ. 2,40,000 ಇಲ್ಲ, 2,35,000 ನಿಮ್ಮಿಂದ ಹೋಗಿ. ಅದು 9 ಮಾಡಲು ಮತ್ತು ಇನ್ಸೂರೆನ್ಸು ಹಾಕೊಬೇಕು. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 2,35,000ಕ್ಕೆ ಒಂದೇ ಬೆಲೆ. ಓಕೆ, ಎಳೆಯೋದು ಬೇಡ, ಏನೂ ಬೇಡ. ಫೈನಲ್ ನೋಡಿ, ರನ್ನಿಂಗಲ್ಲೇ ಬಿಟ್ಟಿದ್ದೀನಿ ಗಾಡಿ. A1 ಕ್ಲಾಸ್ ಇದೆ. ಒಂದು ಸಸ್ಪೆಕ್ಷನ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. 2,35,000ಕ್ಕೆ ಫೈನಲ್ ಟು ಫೈನಲ್ ಗಾಡಿ ಕ್ಲೋಸ್ ಮಾಡಿ ಕೊಡ್ತೇನೆ.
ಮತ್ತೆ ಬರೋದು ಚರ್ಚೆ ಮಾಡೋದು ಫೋನಲ್ಲಿ ಚರ್ಚೆ ಮಾಡೋದು ಬೇಡ. ಡೈರೆಕ್ಟಾಗಿ ಬನ್ನಿ. ಡೈರೆಕ್ಟಾಗಿ ಬನ್ನಿ. ದಸರಾ ಆಫರು ಒಳ್ಳೆ ಆಫರಲ್ಲೇ ಕೊಡ್ತಿದ್ದಾರಲ್ಲ. ಹೋಗಿ 2 ಲಕ್ಷ ನಿಮಗೆ 35,000ಕ್ಕೆ ನೀವು 10 ಕಡೆ ನೋಡಿ ಆಮೇಲೆ ಹೇಳಿ. ಯಾವುದು ಚಾನ್ಸ್ ಇಲ್ಲ. ನೀವು 2006 ಮಾಡಲು ಸ್ಕಾರ್ಪಿಯೋ ತೆಗಿತೀನಿ ಅಂದರೆ 2.5 ಬೇಕು ಅಂತಾರೆ. ಕ್ವಾಲಿಸ್ಗೆ 2 ಚಿಲ್ಲರೆ ಹೇಳ್ತಾರೆ. ಹೌದು, ಅದು ಟಾಟಾರಿಗೆ 12 ಮಾಡಲ್ ಗಾಡಿ ಕೊಡ್ತಾರದು ನಾನು. ಸೊ 12 ಮಾಡಲು ಜಸ್ಟ್ ಒಂದು ಬ್ಯಾಕ್ ವೈಪರ್ LED ಬರುತ್ತೆ ಇದರಲ್ಲಿ. ಹೌದು, LED ಅವಾಗಲೇ LED ಬಿಟ್ಬಿಟ್ಟಿದ್ದಾರೆ ಅವರು. ಟಾಟಾ ಬಿಲ್ಟ್ ಕ್ವಾಲಿಟಿ ಕೇಳಬೇಕಾ? ಬಾಡಿ ಲೈನಿಂಗ್ ಎಲ್ಲ A1 ಕ್ಲಾಸ್ ಇದೆ. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ ಸರ್, ಆಲ್ ರೌಂಡ್ ಗಾಡಿ ತೋರಿಸಿ. ಲೋನ್ ಬೇಕಾಗಿದ್ರೆ ಲೋನ್ ಆಗುತ್ತೆ. ಇಲ್ಲ, ಯಾವ ಗಾಡಿಗೂ ಇಲ್ಲಿರೋ ಗಾಡಿಗೆ ಫಸ್ಟ್ ಹೇಳ್ಬಿಡೋಣ, ಯಾವ ಗಾಡಿಗೂ ಲೋನ್ ಆಗಲ್ಲ. ಎಲ್ಲ ಫುಲ್ ಕ್ಯಾಶ್ ಗಾಡಿಗಳು. ನಾವು ಸೈಟ್ ಲೋನ್ ಮಾಡಲ್ಲ, ನಮ್ದೇನಿದ್ರು ಬ್ಯಾಂಕ್ ಲೋನ್ ಒಂದೇ ನಾವು ಮಾಡೋದು. ಯಾವ ಗಾಡಿಗೂ ಲೋನ್ ಆಗಲ್ಲ. ಫುಲ್ ಕ್ಯಾಶ್ ಅವರು, ಲೋನ್ ಅಂತೂ ಆಗಲ್ಲ. ಓಕೆ, ಸೊ ಹೆಂಗೋ 7 ಸೀಟರ್ ಕಾರ್ ತಂದಿದ್ದೀರಾ ನೋಡಿ. ಕೇಳ್ತಿದ್ರಲ್ಲ, ಎಷ್ಟೊಂದು ಜನ ಕೇಳ್ತಿದ್ರಿ. ಇವತ್ತು 7 ಸೀಟರ್ ಕಾರ್ ಬಂದಿದೆ. ಸೀಟ್ ಗೀಟ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿನಲ್ಲಿ. ಏನು ಪ್ರೀಮಿಯಂ ಲುಕ್ ಆಗಿದೆ ಗಾಡಿ ಮಾತ್ರ. A1 ಕ್ಲಾಸ್ ಇದೆ. ಅಫಿಷಿಯಲ್ ಸೂಪರ್ ಲುಕ್ ಇದೆ ಗಾಡಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ ಸರ್, ಆದಷ್ಟು ಬೇಗ ಸಿಗೋಣ. ಓಕೆ, ಮಂಡೇ ಒಂದು ಗಾಡಿ ಬರುತ್ತೆ, ಫೋಟೋಸ್ ಕಳಿಸ್ತೀನಿ, ವಿಡಿಯೋ ಮಾಡೋಕ್ಕೆ. ಓಕೆ ಸರ್.